ಇಫ್ ಯು ಆರ್ ಅ ವರ್ಕಿಂಗ್ ಮಾಮ್, ವರ್ಕ್ ಫ್ರಮ್ ಹೋಮ್ ಆಪ್ಷನ್ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ತಿಳಿಸ್ಕೊಡಿ. ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ ಅಂತ ಹೇಳ್ಬಿಟ್ಟು. ಹಾಯ್ ಆಲ್, ವೆಲ್ಕಮ್ ಟು ಲೆಟ್ಸ್ ಲೀವ್ ಅ ಲಿಟಲ್ ಎಪಿಸೋಡ್ 3. ನನಗೆ ಪರ್ಮನೆಂಟ್ ಆಗಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆ ಅಂತ ನಾನು ಯಾರ ಜೊತೆನಾದ್ರೂ ಶೇರ್ ಮಾಡ್ಕೊಂಡ್ರೆ ಎಲ್ಲರೂ ಹೇಳೋದು ನೀನ್ ಲಕ್ಕಿ ಬಿಡು ಅಂತ ಹೇಳ್ಬಿಟ್ಟು. ಐ ಡೋಂಟ್ ನೋ ಅಬೌಟ್ ದಟ್, ಬಟ್ ಆಫೀಸ್ಗೆ ಹೋಗದೆ ಇರೋದ್ರಿಂದ ಆ ಟೈಮ್ ಎಲ್ಲ ನನ್ನ ಹತ್ರ ಉಳಿಯುತ್ತೆ ಅಂತ ಅನ್ಸುತ್ತೆ. ಏನಾದ್ರೂ ಮಾಡ್ಬೇಕು ಅನ್ಸಿದ್ರೆ ಅದನ್ನ ಮಾಡ್ತೀನಿ. ವರ್ಕೌಟ್ ಹೋಗ್ಬೇಕಂದ್ರೆ ವರ್ಕೌಟ್ ಹೋಗಿ ಬರ್ತೀನಿ. ಬಿಸಿ ಬಿಸಿಯಾಗಿ ಹೆಲ್ದಿಯಾಗಿ ಮನೆಯವ್ರಿಗೆಲ್ಲ ಅಡುಗೆ ಮಾಡ್ಕೊಡ್ಬಹುದು. ಪಾಪುಗೆ ಏನ್ ಬೇಕೋ ಅದನ್ನು ಕೂಡ ಮಾಡ್ಕೊಡ್ಬಹುದು. ಬಟ್ ವರ್ಕ್ ಫ್ರಮ್ ಹೋಮ್ ಇದೆ ಅಂತ ಹೇಳಿದ್ರೆ ಎಲ್ಲರೂ ನಿಮ್ದೆ ಆರಾಮ್ ಬಿಡು ಅಂತ ಹೇಳ್ತಾರೆ. ಆ ವಿಷಯನ ನಾನು ಒಪ್ಕೊಳ್ಳಲ್ಲ. ಯಾಕಂದ್ರೆ ಸಮ್ಟೈಮ್ಸ್ ನಾವು ಬೌಂಡ್ರಿ ಸೆಟ್ ಮಾಡಲ್ಲ, ವರ್ಕ್ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಆ ಟೆನ್ಷನ್ ನಾವು ಮನೆಯವ್ರ ಮೇಲೆ ಕೂಡ ತೆಗ್ದು ಹಾಕ್ತಾ ಇರ್ತೀವಿ. ಅಂಡ್ ಕೋ ವರ್ಕರ್ ಜೊತೆ ಮಾತಾಡೋದಿಲ್ಲ, ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ನನ್ನ ಪಾಡಿಗೆ ನಾನೇನೋ ಮಾಡ್ತಾ ಇದ್ದೀನಿ ಅಂತಾನು ಸಮ್ಟೈಮ್ಸ್ ಸ್ಟ್ರೆಸ್ಫುಲ್ ಅನ್ಸ್ತಾ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದನೇ ನನ್ನ ಮಗಳನ್ನ ನಾನು ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ಬೋದು, ಟೈಮ್ ಇರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಅವಳು ಬೆಳೆಯೋದನ್ನ ನೋಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. Follow for more. Bye. Take care.